ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಅಂತ್ಯಕ್ರಿಯೆ ಇವತ್ತು ನೆರವೇರಿದೆ. ಹುಟ್ಟೂರಿನಲ್ಲಿಯೇ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ ಕುಟುಂಬಸ್ಥರು. ಶರಣಾಗದೇನೆ ಗುಂಡನ್ನು ಹಾರಿಸಿದ್ದ ವಿಕ್ರಮ್ ಗೌಡಗೆ 7 ಗುಂಡೇಟುಗಳು ತಗುಲಿತ್ತು. ಇನ್ನು 5 ನಕ್ಸಲರು ಕೂಡ ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಕ್ಸಲರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಹಾಗಾದರೆ ಈ ವಿಚಾರದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ವಿಕ್ರಮ್ ಗೌಡ ಬಳಿ ಇತ್ತು ಅಪಾಯಕಾರಿ ಶಸ್ತ್ರಾಸ್ತ್ರ. ಉಡುಪಿಯ ಹೆಬ್ರಿಯಲ್ಲಿ ಎನ್ಕೌಂಟರ್ ಆದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಕೊನೆ ಕ್ಷಣದ ಆಪರೇಷನ್ ರೋಚಕವಾಗಿತ್ತು. ನಿಷೇಧಿತ ಉಗ್ರವಾದಿ ಸಿಪಿಐ ಸಂಘದ ಸದಸ್ಯ ವಿಕ್ರಮ್ ಗೌಡಗೆ ಶರಣಾಗಲು ಕೊನೆ ಕ್ಷಣದವರೆಗೆ ಎಎನ್ಎಫ್ ಮನವಿ ಮಾಡಿಕೊಂಡಿತ್ತು. ಆದರೆ ಶರಣಾಗಲು ಒಪ್ಪದೆ ವಿಕ್ರಮ್ ಗೌಡ ಮಾವೋವಾದಿ ಜಿಂದಾಬಾದ್ ಅಂತ ಘೋಷಣೆ ಕೂಗಿ ಫೈರಿಂಗ್ ಮಾಡಿದ್ದ. ಆತ್ಮರಕ್ಷಣೆಗಾಗಿ ಎಎನ್ಎಫ್ ಸಿಬ್ಬಂದಿಯಿಂದ ಪ್ರತಿದಾಳಿ ಮಾಡಿದಾಗ ವಿಕ್ರಮ್ ಗೌಡ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿರೋದಾಗಿ ಹೇಳಲಾಗಿದೆ. ವಿಕ್ರಮ್ ಗೌಡ ಬಳಿ ಇತ್ತು ಅಪಾಯಕಾರಿ ಶಸ್ತ್ರಾಸ್ತ್ರ. ಇನ್ನು ವಿಕ್ರಮ್ ಗೌಡ ಬಳಿ ಅತ್ಯಾಧುನಿಕ 9mm ಕಾರ್ಬೈನ್ ಗನ್ ಕೂಡ ಇತ್ತು ಎನ್ನಲಾಗಿದೆ. ಕಾರ್ಯಾಚರಣೆಗೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದ ಎಎನ್ಎಫ್ ನಕ್ಸಲರ ಬೇಟೆಗಾಗಿ ಫೀಲ್ಡ್ಗೆ ಇಳಿದಿತ್ತು. ನವೆಂಬರ್ 11ರಂದು ರೇಷನ್ ಪಡೆಯಲು ಬರುವುದಾಗಿ ಹೇಳಿ ಹೋಗಿದ್ದ ವಿಕ್ರಮ್ ಗೌಡ ಸೋಮವಾರ ರಾತ್ರಿ ಜಯಂತ್ ಗೌಡ ಮನೆಗೆ ಬಂದು ರೇಷನ್ ಕೇಳಿದ್ದ. ಈ ವೇಳೆ ಮೊದಲೇ ಮಾಹಿತಿ ಪಡೆದಿದ್ದ ಎಎನ್ಎಫ್ ಮನೆಯವರನ್ನ ತೆರವು ಮಾಡಿ ಅವಿತು ಕುಳಿತಿದ್ರು. ಮನೆ ಬಾಗಿಲಿಗೆ ಏಕಾಂಗಿಯಾಗಿ ಶಸ್ತ್ರ ಸಮೇತ ಬಂದಿದ್ದ ವಿಕ್ರಮ್ ಗೌಡ ಮನೆಯ ಸುತ್ತಮುತ್ತ 3 ಸಹಚರರನ್ನ ನಿಲ್ಲಿಸಿದ್ದ. ಪೊಲೀಸರ ಇರುವಿಕೆ ತಿಳಿದು ಅಲರ್ಟ್ ಆದ ವಿಕ್ರಮ್ ಗೌಡ ತನ್ನ ಬಂದೂಕು ಸಿದ್ಧಪಡಿಸಿಕೊಳ್ತಾ ಇದ್ದ. ಈ ವೇಳೆ ಶರಣಾಗಲು ಪೊಲೀಸರು ಸೂಚನೆ ನೀಡಿದರೂ ವಿಕ್ರಮ್ ಗೌಡ ಒಪ್ಪದಿದ್ದಾಗ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಇನ್ನು ಮೃತ ವಿಕ್ರಮ್ ಗೌಡನ ದೇಹದಲ್ಲಿ 7 ಗುಂಡುಗಳು ಪತ್ತೆಯಾಗಿವೆ. ಅವನು ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್, ಆಟೋಮ್ಯಾಟಿಕ್ ಮಿಷಿನ್ ಗನ್ ಮಾದರಿ ಇರ್ತಕ್ಕಂಥ ವೆಪನ್ ಅನ್ನು ಕ್ಯಾರಿ ಮಾಡ್ತಾ ಇದ್ದ. ಇವರೇನಾದರೂ ಅವರು ಶೂಟ್ ಮಾಡದೇ ಇದ್ರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು. ಅದರಿಂದ ಫಸ್ಟ್ ಸೈಟಲ್ಲೇ ಅವರು ಮಾಡಿದ್ದಾರೆ ಅಂತ ಹೇಳಿದರು. ಅದರಿಂದ ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಆದ್ದರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಪೀತಬೈಲ್ನಲ್ಲಿ ಎನ್ಕೌಂಟರ್ ಆಗುವ 1 ವಾರದ ಹಿಂದೆ ಇಲ್ಲಿನ ಗೌಡ ಸಹೋದರರ ಮನೆಗೆ ಬಂದು ಸಾಕಷ್ಟು ದಿನಸಿಗಳನ್ನು ಸಂಗ್ರಹ ಮಾಡಿ ಇಡಿ ತಾನು ತೆಗೆದುಕೊಂಡು ಹೋಗ್ತೇನೆ ಅನ್ನುವಂತಹ ತಾಕೀತನ್ನು ವಿಕ್ರಮ್ ಗೌಡ ಮಾಡಿದ್ದ. ಅದರಂತೆ 18ನೇ ತಾರೀಕಿಗೆ ಆತ ಶಸ್ತ್ರಸಜ್ಜಿತವಾಗಿ ಅಲ್ಲಿಗೆ ಬಂದಿದ್ದ. ಆದರೆ ಅಲ್ಲಿ ಯಾವುದೇ ಕುಟುಂಬಗಳು ಇರಲಿಲ್ಲ. ಅದರ ಬದಲಾಗಿ ಅಲ್ಲಿ ಇದ್ದದ್ದು ಎಎನ್ಎಫ್ನ ಸ್ಪೆಷಲ್ ಸ್ಕ್ವಾಡ್. ಈ ಸಂದರ್ಭದಲ್ಲಿ ಎಎನ್ಎಫ್ನ ಎಲ್ಲ ಅಧಿಕಾರಿಗಳು ಶರಣಾಗುವಂತೆ ಮನವಿ ಮಾಡಿದ್ದಾರೆ, ಒತ್ತಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆತ ಮಾವೋವಾದಿ ಜಿಂದಾಬಾದ್ ಎಂದು ಘೋಷಣೆ ಕೂಗುತ್ತಾ ಏಕಾಏಕಿ ಗುಂಡಿನ ದಾಳಿಯನ್ನು ಮಾಡ್ತಾನೆ. ಇದಕ್ಕೆ ಉತ್ತರವಾಗಿ ಎಎನ್ಎಫ್ನ ಸಿಬ್ಬಂದಿ ವಾಪಸ್ ಗುಂಡಿನ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದೇ ಮನೆಯ ಒಳಗೆ ವಿಕ್ರಮ್ ಗೌಡ ಮಂಡಿಯೂರ್ತಾನೆ. ಈ ಮೂಲಕ ಈ ರಾಜ್ಯದ ಮಹಾನ್ ನಕ್ಸಲ್ ನಾಯಕ ಅಂತ ಹೇಳಿ ಕರೆದುಕೊಂಡಿರುವಂತಹ ವಿಕ್ರಮ್ ಗೌಡ ಹತ ಆಗ್ತಾನೆ. ಜಡ್ಜ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ. ಹೆಬ್ರಿಯ ಕೂಡ್ಲುವಿನಲ್ಲಿ ವಿಕ್ರಮ್ ಗೌಡ ಅಂತ್ಯ ಸಂಸ್ಕಾರ. ಇನ್ನು ಮಣಿಪಾಲ ಕೆಎಂಸಿಯಲ್ಲಿ ನಕ್ಸಲ್ ವಿಕ್ರಮ್ ಗೌಡ ಮರಣೋತ್ತರ ಪರೀಕ್ಷೆ ನಡೆದಿದೆ. ಕಾರ್ಕಳದ ತಾಲೂಕು ಜಡ್ಜ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಯಿತು. ಕುಟುಂಬಸ್ಥರ ನಿರ್ಧಾರದಂತೆ ವಿಕ್ರಮ್ ಗೌಡ ಜಮೀನಿನಲ್ಲೇ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಅವ್ರು ಮಾಡಿದೆಲ್ಲ ಮನೆ ಜಾಗ ಎಲ್ಲ ಅಲ್ಲಿ ಉಂಟಲ್ಲ, ಮೊದಲಿಂದ ಇದ್ದದಲ್ಲ. ಕೆಲೆ ಮಾಡುವಂತ ಅನಾಥ ಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರಲಿಲ್ಲ, ಮನೆ ಬಿಟ್ಟು ಹೋಗಿದ್ದಾರೆ. ಹಾಗೆ ಅಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು. ಜಾಗ ಎಲ್ಲ ಉಂಟಲ್ಲ, ನಾವೆಲ್ಲ ಹುಟ್ಟಿ ದೊಡ್ಡವರಾಗಿದ್ದ ಜಾಗ ಅದು. ಎಲ್ಲರೂ ನಾವು ಅಮ್ಮ ಇದ್ದ ಜಾಗ, ನಾವು ಮೂರು ಜನ ಅಲ್ಲೇ ಇದ್ದ ಜಾಗ ಅದು. ಜಾಗ ವ್ಯವಸ್ಥೆ ಅವ್ರದ್ದೇ ಅಲ್ಲಿ ಮನೆ ಎಲ್ಲ ಉಂಟು. ಮನೆ ಇಲ್ಲ ಅಷ್ಟೇ, ಮನೆ ಕಿತ್ತಿದ್ದೇವೆ ಈಗ. ಆದರೆ ಅಲ್ಲೇ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡೋದು ಅಂತ ಎಲ್ಲ ಕೊನೆಯ ಕಾರ್ಯಕ್ರಮ ಅಲ್ಲೇ ಮಾಡೋದು. ಅವರು ಸ್ವಂತ ಮನೆ ಎಲ್ಲ ಜಾಗ ಅವರೇ ಮಾಡಿಟ್ಟಿದ್ದೆಲ್ಲ ಇತ್ತಲ್ಲ, ಯಾಕೆ ಹಾಗೆ ಹೊರಗಡೆ ಮಾಡೋದು, ಅಲ್ಲೇ ಮಾಡಿಬಿಡು ಅಂತ ಡಿಸೈಡ್ ಮಾಡಿ ಹೇಳಿದರು. ಹೀಗೆ ಹೇಳಿ ಮಾಡುವಲ್ಲಿ ಪಕ್ಕದ 4 ಜಿಲ್ಲೆಗಳಲ್ಲಿ ಎಎನ್ಎಫ್ ಅಲರ್ಟ್. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಎಎನ್ಎಫ್ ಸುಮ್ಮನಾಗಿಲ್ಲ. ವಿಕ್ರಮ್ ಗೌಡ ತಂಡಕ್ಕಾಗಿ ತೀವ್ರ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಎಎನ್ಎಫ್ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದೆ. ವಿಕ್ರಮ್ ಗೌಡ ಮೇಲೆ ಫೈರಿಂಗ್ ಆಗ್ತಾ ಇದ್ದಂತೆ 5 ನಕ್ಸಲರು ಕಾಡಿನಲ್ಲಿ ದಿಕ್ಕಾಪಾಲಾಗಿ ಓಡಿದ್ದಾರೆ. ಅದರಲ್ಲಿ 2ರಿಗೆ ಗುಂಡೇಟು ತಗುಲಿರುವ ವದಂತಿ ಇದ್ದು, ನಕ್ಸಲರ ಬೆನ್ನತ್ತಿರುವ ನಕ್ಸಲ್ ನಿಗ್ರಹ ದಳ ವಿಶೇಷ ತಂಡಗಳನ್ನು ರಚಿಸಿಕೊಂಡು ಕಾರ್ಯಾಚರಣೆಗೆ ಇಳಿದಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಕೂಡಲೇ ಎಎನ್ಎಫ್ ಪೊಲೀಸರು ಸುಮ್ಮನೆ ಕೂರಲಿಲ್ಲ. ವಿಕ್ರಮ್ ಗೌಡನ ಜೊತೆಗಿದ್ದ ಸಹಚರರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಣಿಸಿಕೊಂಡಿದ್ದಂತಹ ಮುಂಡಗಾರು ಲತಾ ಹಾಗೂ ಜಯನಳಿಗಾಗಿ ಕಾಡಿನಲ್ಲಿ ತೀವ್ರ ಕೂಂಬಿಂಗ್ ಆರಂಭಿಸಿದ್ದಾರೆ. ಪಶ್ಚಿಮ ಘಟ್ಟಗಳ ತಪ್ಪಲಿನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ವ್ಯಾಪ್ತಿಯ ಕಾಡಿನಲ್ಲಿ
ನಾಕಾಬಂಧ ರಚನೆ ಮಾಡಿರುವಂತಹ ANF ಪೊಲೀಸರು 4 ದಿಕ್ಕಿನಿಂದಲೂ ಕೂಡ ಕಾಡಿನ ಮೂಲೆ ಮೂಲೆ ತಡಕಾಡ್ತಿದ್ದಾರೆ. ಚಿಕ್ಕಮಗಳೂರು, ಶೃಂಗೇರಿ, ಕೊಪ್ಪ, ಕಳಸ, ತೀರ್ಥಹಳ್ಳಿ, ಶಿವಮೊಗ್ಗ, ದಕ್ಷಿಣ ಕನ್ನಡ ಈ ಎಲ್ಲ ಭಾಗದಿಂದಲೂ ಕೂಡ ವಿಶೇಷ ನಿಗ್ರಹ ಪಡೆ ರಚನೆ ಮಾಡಿಕೊಂಡಿರುವಂಥ ANF ಪೊಲೀಸರು ಕಾಡಿನ ಮೂಲೆ ಮೂಲೆ ತಡಕಾಡ್ತಿರುವಂಥದ್ದು. ಒಟ್ಟಾರೆ ವಿಕ್ರಮ್ ಗೌಡ ಜೊತೆಗೆ ಬಂದಿದ್ದ ನಕ್ಸಲರ ತಂಡಕ್ಕಾಗಿ ANF ತೀವ್ರ ಹುಡುಕಾಟ ನಡೆಸ್ತಾ ಇದೆ. ಕಾಡಿನಲ್ಲಿ ದಿಕ್ಕಾಪಾಲಾಗಿ ಓಡಿದವರ ಬೆನ್ನು ಬಿದ್ದ ANF ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ದೀಪಕ್ ಜೈನ್ ಮತ್ತು ನಾರಾಯಣಗೌಡ, ಪಬ್ಲಿಕ್ ಟಿವಿ.